ನೈಜ ಸುದ್ದಿಗಳ ಅನಾವರಣ ಟಿವಿ 46 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜೈಬಿ ಮಂಜುನಾಥ್. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ನಡೆಯುತ್ತಿರುವ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ರಾಜ್ಯದಲ್ಲೇ ಉತ್ತಮ ಪ್ರಗತಿ ಸಾಧಿಸಿರುವ ಜಿಲ್ಲೆಗಳ ಪೈಕಿ ಒಂದಾಗಿ ಹೊರಹೊಮ್ಮಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ನಡೆಯುತ್ತಿರುವ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ರಾಜ್ಯದಲ್ಲೇ ಉತ್ತಮ ಪ್ರಗತಿ ಸಾಧಿಸಿರುವ ಜಿಲ್ಲೆಗಳ ಪೈಕಿ ಒಂದಾಗಿ ಹೊರಹೊಮ್ಮಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಮಾಧ್ಯಮದೊಂದಿಗೆ ಮಾತನಾಡಿ, ಮನೆ ಮನೆಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲಿಸುವ ಗಣತಿ ಹಂತದ ಕಾರ್ಯ ಚುರುಕುಗೊಂಡಿದ್ದು, ಬಹುತೇಕ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಭಾರತ ಚುನಾವಣಾ ಆಯೋಗವು ಮೇ 14, 2026 ಹೊರಡಿಸಿದ ಆದೇಶದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭವಾಗಿದ್ದು, ಅದರ ಭಾಗವಾಗಿ ಜೂನ್ 4 ಜಿಲ್ಲಾಡಳಿತವು ಮತದಾರರ ನೋಂದಣಾಧಿಕಾರಿಗಳು, ಸಹಾಯಕ ಅಧಿಕಾರಿಗಳು ಹಾಗೂ ಮತಗಟ್ಟೆ ಮಟ್ಟದ BLO ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ನಡೆಸಿ ಪರಿಷ್ಕರಣೆಯ ಸಂಪೂರ್ಣ ವೇಳಾಪಟ್ಟಿ ಹಾಗೂ ಕಾರ್ಯವಿಧಾನದ ಕುರಿತು ಮಾರ್ಗದರ್ಶನ ನೀಡಿತ್ತು. ಪ್ರಸ್ತುತ ಜೂನ್ 30 ಜುಲೈ 29 ನಡೆಯುತ್ತಿರುವ ಗಣತಿ ಹಂತದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ. ಇಂದಿನ ಮತದಾರರ ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿ ವಿವರಗಳನ್ನು ನಮೂದಿಸಿಕೊಂಡು ನಂತರ ಡಿಜಿಟಲೀಕರಣ ಮೂಲಕ ಮಾಡಲಾಗುತ್ತಿದೆ ಎಂದರು. ಈ ಹಂತದಲ್ಲಿ ಮತದಾರರಿಂದ ಯಾವುದೇ ದಾಖಲಾತಿ ಅಥವಾ ಪ್ರಮಾಣ ಪತ್ರಗಳನ್ನು ಪಡೆಯುವುದಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ ಎಂದರು. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,24 ಮಂದಿಗೆ ಈಗಾಗಲೇ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಇದುವರೆಗೆ 98.33% ಸಾಧನೆಯಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿಯಿದ್ದು, ಅದು 1.67% ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 7,83,773 ಮತದಾರರ ವಿವರಗಳನ್ನು ಡಿಜಿಟಲೀಕರಣ ದಾಖಲಿಸಲಾಗಿದ್ದು, ಜಿಲ್ಲೆಯ ಡಿಜಿಟಲೀಕರಣ ಪ್ರಗತಿ 50.80% ತಲುಪಿದೆ. ಉಳಿದ ನಮೂನೆಗಳ ಮಾಹಿತಿಯನ್ನು ಶೀಘ್ರವೇ ತಂತ್ರಾಂಶದಲ್ಲಿ ದಾಖಲಿಸುವ ಕಾರ್ಯವು ವೇಗವಾಗಿ ನಡೆಯುತ್ತಿದೆ ಎಂದು ಹೇಳಿದರು. ಜುಲೈ 15 ಬೆಳಗ್ಗೆ 10 ಗಂಟೆಯ ಅಂಕಿಅಂಶಗಳ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು 15,092 ಗಣತಿ ನಮೂನೆಗಳನ್ನು ಸಂಗ್ರಹಿಸಲು ಸಾಧ್ಯವಾಗಿಲ್ಲ. ಇವುಗಳಲ್ಲಿ 9,149 ಮಂದಿ ಮೃತಪಟ್ಟಿರುವುದು, 4,404 ಮಂದಿ ಶಾಶ್ವತವಾಗಿ ಬೇರೆಡೆಗೆ ವಲಸೆ ಹೋಗಿರುವುದು, 1,224 ಪುನರಾವರ್ತಿತ ದಾಖಲೆಗಳು, 247 ಮಂದಿ ಗೈರು ಹಾಜರಾಗಿರುವುದು ಹಾಗೂ 48 ಪ್ರಕರಣಗಳು ಇತರೆ ಕಾರಣಗಳಿಗೆ ಸಂಬಂಧಿಸಿದವು ಆಗಿವೆ. ಈ ಮಾಹಿತಿಯ ಆಧಾರದ ಮೇಲೆ ಮುಂದಿನ ಹಂತದಲ್ಲಿ ಮತದಾರರ ಪಟ್ಟಿಯ ಶುದ್ಧೀಕರಣ ಕಾರ್ಯ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಗಳ ಸಹಭಾಗಿತ್ವಕ್ಕೂ ಜಿಲ್ಲಾಡಳಿತ ಹೆಚ್ಚಿನ ಆದ್ಯತೆ ನೀಡಿದೆ. ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ಒಟ್ಟು 5,383 ಮತಗಟ್ಟೆ ಏಜೆಂಟರನ್ನು ವಿವಿಧ ರಾಜಕೀಯ ಪಕ್ಷಗಳು ನೇಮಕ ಮಾಡಿವೆ. ಇದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1,965, ಭಾರತೀಯ ಜನತಾ ಪಕ್ಷ 1,600, ಜನತಾದಳ S 1,671 ಹಾಗೂ ಬಹುಜನ ಸಮಾಜ ಪಕ್ಷ 148 ಏಜೆಂಟರುಗಳನ್ನು ನೇಮಿಸಿವೆ. ಪ್ರತಿ ಮತಗಟ್ಟೆ ಮಟ್ಟದ ಅಧಿಕಾರಿ ತಮ್ಮ ವ್ಯಾಪ್ತಿಗೆ ಬರುವಲ್ಲಿ ಸಭೆ ನಡೆಸಿ ವಿಶೇಷ ಪರಿಷ್ಕರಣೆಯ ಉದ್ದೇಶ, ಕಾರ್ಯವಿಧಾನ ಹಾಗೂ ಮತದಾರರ ಸಹಕಾರದ ಕುರಿತು ಮಾಹಿತಿ ನೀಡುತ್ತಿದ್ದಾರೆ. ಸಭೆಯ ಕಾರ್ಯವಿವರವನ್ನು ಸಿದ್ಧಪಡಿಸಿ ಚುನಾವಣಾ ಆಯೋಗದ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಾಗುತ್ತಿದೆ ಎಂದರು. ಜಿಲ್ಲಾಡಳಿತವು ಪ್ರತಿದಿನ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ, ಡಿಜಿಟಲೀಕರಣ ಹಾಗೂ ವಿಶೇಷ ಪರಿಷ್ಕರಣೆಯ ಪ್ರಗತಿ ಕುರಿತು ಪತ್ರಿಕಾ ಪ್ರಕಟಣೆಗಳ ಮೂಲಕ ಸಾರ್ವಜನಿಕರು, ರಾಜಕೀಯ ಪಕ್ಷಗಳು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡುತ್ತಿದೆ. ಇದೇ ರೀತಿಯ ಮಾಹಿತಿಯನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿಗಳು ಕ್ಷೇತ್ರ ಮಟ್ಟದಲ್ಲಿಯೂ ಪ್ರಕಟಿಸುತ್ತಿದ್ದಾರೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಎಲ್ಲ ಮತದಾರರಿಗೆ ಮನವಿ ಮಾಡಿದ್ದು, ಮನೆಗೆ ಭೇಟಿ ನೀಡುವ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿಯನ್ನು ಸರಿಯಾಗಿ ನೀಡುವ ಮೂಲಕ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಿಖರ ಹಾಗೂ ದೋಷಪೂರಿತ ಮತದಾರರ ಪಟ್ಟಿಯೇ ಮುಂಬರುವ ಚುನಾವಣೆಗಳ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಗೆ ಪ್ರಮುಖ ಆಧಾರವಾಗಿರುವುದರಿಂದ ಪ್ರತಿಯೊಬ್ಬ ಮತದಾರರು ಈ ಪ್ರಕ್ರಿಯೆಗೆ ಸಹಕರಿಸಬೇಕು ಎಂದು ಕರೆ ನೀಡಿದರು. ಎಪಿಕ್ ಕಾರ್ಡ್ ಲಭ್ಯವಿದ್ದರೆ ಕೊಡಬಹುದು, ಅದು ಆಪ್ಷನ್ ಇದೆ. ಅದೇನು ಸಪೋಸ್ 2002 ನಿಮ್ಮ ಹತ್ರ ಇಲ್ಲದೆ ಇರಬಹುದು, ಅದು ಆಪ್ಷನಲ್ ಇದೆ. ಸೊ ಹಾಗಾಗಿ
ಲಭ್ಯವಿದ್ದಲ್ಲಿ ಮಾತ್ರ ಆ ಸಂಖ್ಯೆನ ತುಂಬಬಹುದು. ಅದರ್ವೈಸ್ ನೀವು ಮಾಹಿತಿಯನ್ನು ಕೊಡಬಹುದು ನಮಗೆ. ಅಲ್ಲ, 2002ರಲ್ಲಿ ನಿಮ್ಮ ಹೆಸರು ಎಲ್ಲಿತ್ತು ಅನ್ನೋದು ನಿಮಗೆ ಗೊತ್ತಿದೆನಾ? ಅಲ್ಲ, ಪರವಾಗಿಲ್ಲ. ಹೊಸ ಎಕ್ಸ್ಟೆನ್ಷನ್ ಮೇಡಮ್, 10 ಮನೆಗೆ 4 ಮನೆಯವರೆಗೆ ನಾವು 2002ರಲ್ಲಿ ಎಲ್ಲಿ ಓಟ್ ಹಾಕಿದ್ವಿ ಅಂತ ಗೊತ್ತಾಗ್ತದೆ. ನೋ ಪ್ರಾಬ್ಲಮ್. ಅದೇ ಪ್ರಶ್ನೆ. ಆಯ್ತು, ನಿಮಗೆ 2002ರಲ್ಲಿ ನೀವು ಎಲ್ಲಿ ಓಟ್ ಹಾಕಿದ್ರಿ ನಿಮಗೆ ಗೊತ್ತಿಲ್ಲ, ಬೇಡ. ನಿಮ್ಮ ತಂದೆ ಎಲ್ಲಿ ಓಟ್ ಹಾಕಿದ್ರು? ವೇಟ್, ನಿಮ್ಮ ತಂದೆ ಅವರು ಇದ್ರು, ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಪೋಷಕರು ಯಾವುದೋ ಊರಲ್ಲಿ ಇದ್ರು. ಈಗ ನೀವು ನೀವು ಭುವನಹಳ್ಳಿಯವರು, ನಿಮ್ಮ ತಂದೆ ತಾಯಿ ಭುವನಹಳ್ಳಿಯಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲಿ ಅವರು ಈಗ ಸುಮಾರು 50 ವರ್ಷದಿಂದ ಅಲ್ಲೇ ವ್ಯವಸಾಯ ಮಾಡ್ಕೊಂಡು ಅಲ್ಲಿ ಇದ್ದಾರೆ. ಅವರು ಅಲ್ಲಿ ವೋಟರ್ ಇರ್ತಾರೆ. ಈಗಿನ ಹೆಸರು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಆಲ್ರೆಡಿ ಇದೆ. ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಈಗ ನೀವು ಯಾವ ಪೋಲಿಂಗ್ ಸ್ಟೇಷನಲ್ಲಿ ಇದ್ದೀರಿ, ಯಾವ ಭಾಗ ಸಂಖ್ಯೆಯಲ್ಲಿ ಇದ್ದೀರಿ, ಈಗಿನದು ನಿಮ್ಮ ಎಲ್ಲ ಮಾಹಿತಿ ಇಲ್ಲ, ಆಲ್ರೆಡಿ ಇದೆ. ನಿಮ್ಮ ಈಗಿನ ಮಾಹಿತಿ ನಾವು ಕೇಳ್ತಾನೆ ಇಲ್ಲ. ಇದು ನಮ್ಮ BLO ಆ್ಯಪಲ್ಲೂ ಇದೆ, ನಮ್ಮ ಮತದಾರರ ಪಟ್ಟಿಗಳಲ್ಲೂ ಇದೆ. ಇಲ್ಲಿ ಅದಕ್ಕೋಸ್ಕರ ಇದು ಪ್ರಿಂಟ್ ಆಗಿ ಇಲ್ಲಿ ನಿಮಗೆ ಬಂದಿದೆ, ನಮ್ಮನ್ನು ತಲುಪಿಸಿದ್ದಾರೆ. ಫಸ್ಟ್ ಅದು ನಿಮಗೆ ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿದೆನಾ, ಮೊದಲು ಅದನ್ನು ನೋಡ್ಕೊಳ್ಳಿ. ಯಾರೂ ಗೊಂದಲ ಮಾಡಿಕೊಳ್ಳದೆ ಮನೆಗೆ ಬರುವ BLOಗಳಿಗೆ ಕೇಳಿದ ಪ್ರಶ್ನೆಗಳಿಗೆ ಮಾಹಿತಿ ನೀಡಿ ಎಂದು ಮನವಿ ಮಾಡಿದರು. You are watching TV 46 News Kannada.